2026ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಲ್ರೆಡಿ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಹಾಗಾದ್ರೆ ಈಗ ಹಲವಾರು ಜನ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಆ ಪುಸ್ತಕ ಓದಿ, ಈ ಪುಸ್ತಕ ಓದಿ ಅಥವಾ ಆ ಕೋರ್ಸ್ ಅನ್ನ ತೆಗೆದುಕೊಳ್ಳಿ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಆದ್ರೆ ಮುಖ್ಯ ಪ್ರಶ್ನೆ ಏನ್ ಗೊತ್ತಾ? ಇನ್ನು ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಈ ಸಮಯದಲ್ಲಿ ಏನ್ ಓದಬೇಕು? ಯಾವ ವಿಷಯಕ್ಕೆ ಹೆಚ್ಚಿನ ಸಮಯ ಕೊಡಬೇಕು? ಅಥವಾ ಯಾವ ತಪ್ಪುಗಳನ್ನ ತಪ್ಪಿಸ್ಬೇಕು? ಕೊನೆಯ 60 ದಿನಗಳ ಅಥವಾ 45 ದಿನಗಳ ಸ್ಟ್ರಾಟಜಿ ಹೆಂಗಿರ್ಬೇಕು? ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಸೆಲೆಕ್ಷನ್ ಕಷ್ಟ. ಸೊ ಒಂದು ತಲೆ ಹಿಡ್ಕೊಳ್ಳಿ. ಈ ಒಂದು ವಿಡಿಯೋ ಕಂಪ್ಲೀಟ್ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಕೊನೆಯ ದಿನಗಳು ಅಂದ್ರೆ ಕೊನೆಯ ಒಂದು ಪ್ರಿಪರೇಷನ್ಸ್ ತರಗತಿ ದಿನಗಳು ಹೇಗಿರ್ಬೇಕು ಅನ್ನೋದು ಅದ್ರ ಬಗ್ಗೆ ಆಗಿರುತ್ತೆ. ನಾನ್ ನಿಮ್ಮ ವಿನಾಯಕ ಡಿಪುಡಿ ಮಾತಾಡ್ತಾ ಇರೋದು. ಹೌದು. ಇನ್ನು ಕೇವಲ 2 ತಿಂಗಳು ಮಾತ್ರ ಬಾಕಿ ಇದೆ. ಓಕೆ. ಸೊ ಹೊಸ ವಿಷಯಗಳನ್ನ ಕಲಿಯುವಂತ ಸಮಯ ಅಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ. ಪರೀಕ್ಷೆ ಬರುವ ವಿಷಯಗಳನ್ನು 2ರಿಂದ 3 ಬಾರಿ ರಿವಿಷನ್ ಮಾಡಬೇಕು. ಮಾಕ್ ಟೆಸ್ಟ್ ಗಳನ್ನ ತೆಗೆದುಕೋಬೇಕು. ಕರೆಂಟ್ ಅಫೇರ್ಸ್ ಮತ್ತು ಕರ್ನಾಟಕ ಜಿಕೆಯನ್ನ ಬಲಪಡಿಸ್ಕೋಬೇಕು. ಓಕೆ. ಯಾಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ನೀವು ನೋಡಿ, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಮೆಂಟಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ ಅಥವಾ ಈ ತರ ಹೆಚ್ಚಿನ ವಿಷಯಗಳಿಗೆ ಮಹತ್ವ ಇರುತ್ತೆ. ಹೌದು, ಇಲ್ಲ ಅಂತಲ್ಲ. ಆದ್ರೆ ನಮಗೆ ಇಲ್ಲಿ ಒಂದು ವೇಳಾಪಟ್ಟಿ ಬೇಕು. ನಮಗೆ ಯಾವುದೇ ಒಂದು ಪರೀಕ್ಷೆ ಪ್ರಿಪೇರ್ ಆಗಕತ್ರೆ ನಮಗೊಂದು ಸರಿಯಾದ ರೀತಿಯ ಒಂದು ವೇಳಾಪಟ್ಟಿ ಇರಬೇಕು. ಆ ವೇಳಾಪಟ್ಟಿ ತಕ್ಕಂತೆ ನಾವು ಅದನ್ನ ಅಳವಡಿಸ್ಕೋಬೇಕು. ಇಲ್ಲ ಅಂದ್ರೆ ಸುಮ್ನೆ ಓದ್ತೀವಿ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ನಾವು ಎಲ್ಲಾ ತರದ್ದು ಕಲಿತಾ ಹೋಗ್ತೀವಿ. ಹಾರ್ಡ್ ವರ್ಕ್ ಮ್ಯಾಟರ್ ಆಗಲ್ಲ ಇಲ್ಲಿ. ಜಸ್ಟ್ ಹಾರ್ಡ್ ವರ್ಕ್ ಜೊತೆ ನಿಮಗೆ ಸ್ಮಾರ್ಟ್ ವರ್ಕ್ ಮತ್ತೆ ಒಂದು ಒಳ್ಳೆ ಸ್ಟ್ರಾಟಜಿಯನ್ನ ಹೊಂದಿರಬೇಕು. ಹಾಗಾದ್ರೆ ಸರ್ ಹೆಂಗಿರ್ಬೇಕು ಸರ್ ಸ್ಟ್ರಾಟಜಿ? ಯಾವ ತರ ಇರಬೇಕು? ನಿಮಗಿಲ್ಲಿ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಇದೀನಿ ನೋಡ್ರಿ. ಏನಂತಂತಂದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸ್‌ನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಕಠಿಣ ಸವಾಲು ಅಂತಿಮ 60 ದಿನಗಳಲ್ಲಿ. 2 ತಿಂಗಳು ಬಾಕಿ ಇದೆ. ಓಕೆ. ಸೊ ಇದರಲ್ಲಿ ನಿಮ್ಮ ಸ್ಟ್ರಾಟಜಿ ಯಾವ್ಯಾವ ತರ ಇರ್ಬೇಕಪ್ಪ ಅಂತಂತಂದ್ರೆ, ಆರಂಭಿಕ ಹಂತ 5 ಗಂಟೆಗೆ ಎದ್ದಿರ್ಬೇಕು. ಹೌದು, ಇನ್ನ 2 ತಿಂಗಳೈತಿ. ಮಲ್ಕಂಡ್ರ ಮಲ್ಕಂಡಲ್ಲೇ ಇರ್ತೀವಿ ನಾವು. ಒಂದ್ ಸ್ವಲ್ಪ ತಲೆಯಲ್ಲಿ ಯೋಚನೆ ಮಾಡ್ರಿ. ಎಕ್ಸಾಮ್ ಹತ್ತತ್ರ ಬರ್ತೈತಿ. ಹೌದಾ? ಹಂಗಂತ ನಿದ್ದೆನೂ ತ್ಯಾಗ ಮಾಡೋದ್ ಬೇಡ. ಒಂದ್ ಸರ್ಟೇನ್ 6 to 7 ಅವರ್ಸ್ ನಿದ್ದೆ ಸಾಕೀಗ. ಹೌದಾ? 8 10 ತಾಸು ಮಲಗೋದ್ ಬೇಡ. ಓಕೆ. ಸೊ ಗೊತ್ತಿರ್ಲಿ. ಯಾಕಂದ್ರೆ ನಮಗ್ ಗೊತ್ತು, ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರೋ ಅಂತ ವಿವೇಕಾನಂದ್ರು ಹೇಳಿರೋದು ಇದಕ್ಕೇನೆ. ನಿಮ್ಮ ಗುರಿ ಕಾಣಿಸ್ತೈತೆ ಪೊಲೀಸ್ ಕಾನ್ಸ್ಟೇಬಲ್ ಲೈಕ್ ಯೂನಿಫಾರ್ಮ್ ಹಾಕ್ಬೇಕಂತಂದ್ರೆ ಖಂಡಿತ ಕಷ್ಟ ಪಡ್ಬೇಕು. 5 ಗಂಟೆಗೆ ಎದ್ದು 5:30 ತನಕ ನೀವು ನೋಡ್ಬೋದು ಎದ್ದೇಳೋದು. ಸ್ವಲ್ಪ ನಿಮ್ಮ ದೇಹವನ್ನ ಒಂಚೂರು ಏನಪ್ಪಾ ಅಂತಂದ್ರೆ ವ್ಯಾಯಾಮ ಅಥವಾ ಏನಾರ ಮಾಡ್ತಾ ಒಂದ್ ಸ್ವಲ್ಪ ಆಕ್ಟಿವಿಟಿ. ಯಾಕೆ ಗೊತ್ತಾ? ಎದ್ದ ತಕ್ಷಣ ಓದಕ್ ಹೋಗ್ತಿರ್ ಕೆಲವೊಬ್ರು. ಎದ್ದ ತಕ್ಷಣ ಓದಕ್ ಹೋದಾಗ ಸ್ವಲ್ಪ ಅದು ಆಲಸ್ಯತನ ಅಥವಾ ನಮಗೇನಪ್ಪಾ ಅಂದ್ರೆ ಡಿಸಿನೆಸ್ ಕಾಣಿಸುತ್ತೆ. ಓಕೆ. ಸೊ ಅದಕ್ಕೆ ಏನ್ ಮಾಡಿ, ಸ್ವಲ್ಪ ಲಘು ವ್ಯಾಯಾಮ, ಒಂದ್ ಸ್ವಲ್ಪ ಅಲ್ಲೇ ವಾಕ್ ಮಾಡೋದು, ಆ ತರ ಮಾಡ್ಕೊಂತ ಒಂದ್ ಅರ್ಧ ಗಂಟೆ ಸ್ವಲ್ಪ ಬಾಡಿನ ಆಕ್ಟಿವ್ ಅಲ್ಲಿ ಇಡಕ್ ಟ್ರೈ ಮಾಡಿ. ಅದಾದ್ಮೇಲೆ ಒಂದು ಒಂದು ಮೊದಲನೇ ಸೆಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೆಷನ್ ಸ್ಟಾರ್ಟ್ ಮಾಡದೆ ಎದ್ರಿಂತ್ರ ಮಾಡಿ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಪ್ರಚಲಿತ ಘಟನೆಗಳಿಂದ ಸ್ಟಾರ್ಟ್ ಮಾಡಿ. ಕರೆಂಟ್ ಅಫೇರ್ಸ್ ಮತ್ತು ಕರ್ನಾಟಕ ಜಿಕೆ ಏನಿದೆಯಲ್ಲ, ಮೊದಲ 2.5 ತಾಸು ಅಂದ್ರೆ 5:30 ಇಂದ 8 ಗಂಟೆ ನೋಡಿ. ಓದೋದು ಕೂಡ ಒಂದು ಹವ್ಯಾಸ. ಓದೋದು ಗೊತ್ತಿಲ್ಲ ಅಂತಂದ್ರೆ ಕಷ್ಟ ನಿಮಗೆ. ಸರ್ ಇಲ್ಲಿ 2.5 ತಾಸು ಹೇಳಿರಂತ 2.5 ತಾಸು ಕಂಟಿನ್ಯೂ ಓದೋದಲ್ಲ. ಎವ್ರಿ 45 ಅಥವಾ 50 ಮಿನಿಟ್ಸ್ ಅಥವಾ 55 ನಿಮಿಷ ಅಥವಾ 50 ನಿಮಿಷ ಆದ್ಮೇಲೆ ಕನಿಷ್ಠ 5 ನಿಮಿಷ ಬ್ರೇಕ್ ಕೊಡಿ. ಓಕೆ. 55 ನಿಮಿಷ ಓದಿ. 55 ನಿಮಿಷ ಓದಿ 5 ನಿಮಿಷ ಬ್ರೇಕ್ ಕೊಟ್ಟು ಮತ್ತೆ 55 ನಿಮಿಷ ಓದಿ. ಮತ್ತೆ 5 ನಿಮಿಷ ಬ್ರೇಕ್ ಕೊಡಿ. ಅಂದ್ರೆ ಪ್ರತಿ ಒಂದು ಓದಿನಲ್ಲೂ ಕೂಡ ಒಂದು ಸೆಷನ್ ಮಧ್ಯೆ ಬ್ರೇಕ್ ಇರ್ಬೇಕು. ಯಾಕಂದ್ರೆ ನಾವು ಓದಿರೋದು ನೆನಪಿಡ್ಕೊಳ್ಳಕ್ಕೆ ನಮಗೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಬೆಳಗ್ಗೆ ಪ್ರಾರಂಭ ಮಾಡ್ಕೊಳ್ಳಿ ಪ್ರಚಲಿತ ವಿದ್ಯಮಾನಗಳಿಂದ. ಅಂದ್ರೆ ನಿಮಗೆ 5:30 ಇಂದ 8 ಗಂಟೆ ನಿಮಗೆ ಇದೊಂದು ಶೆಡ್ಯೂಲ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಸೆಷನ್ 2 ಏನ್ ಮಾಡ್ಕೊಳ್ತೀರಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ಮೇಲೆ ಫೋಕಸ್ ಮಾಡಿ. ಓಕೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತೆ ನೀವು ಶಾಲೆಯಂತ್ರ ಕಲಿತಿದ್ದಂತ ಒಂದು ವಿಷಯ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಸಂವಿಧಾನ. ಸೊ 9 ರಿಂದ 11 ಗಂಟೆ ಹೌದಾ, ಈ ಒಂದು ಸೆಷನ್ ಅನ್ನ ಸಂವಿಧಾನ, ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಪ್ರಮುಖ ಒಂದು ಏನಪ್ಪಾ ಅಂತಂದ್ರೆ ಕಲಂಗಳು ಅಂದ್ರೆ ನಿಮಗೆ ಪಾರ್ಟ್ಸ್ ಆಗಿರ್ಬೋದು ಅಥವಾ ನಮ್ಗೆ ಆರ್ಟಿಕಲ್ಸ್ ಆಗಿರ್ಬೋದು ಒನ್ ಬೈ ಒನ್ ನಿಮಗೆ ಕೊಡ್ತಾ ಹೋಗ್ತೀನಿ. ಎಷ್ಟು ದಿನ ಏನೇನ್ ಕವರ್ ಮಾಡ್ಬೇಕು ಎಲ್ಲಾನು ಪ್ರಾಪರ್ ಇದೆ. ಓಕೆ. ಸೊ ಪೀಠಿಕೆಗಳಾಗಿರ್ಬೋದು, ಸಂವಿಧಾನದ ಒಂದು ಏನಪ್ಪಾ ಅಂತಂದ್ರೆ ಎಲ್ಲಾ ತರದ ವಿಷಯಗಳನ್ನ ಒನ್ ಬೈ ಒನ್ ಏನಪ್ಪಾ ಅಂದ್ರೆ 2 ಅವರ್ ಇದಕ್ಕೆ ಮೀಸಲಾಗಿದೆ. 9 ರಿಂದ 11 ಗಂಟೆ ನಿಮಗೆ ಭಾರತದ ಸಂವಿಧಾನದ ಮೇಲೆ. ಓಕೆ. ನಂತರ ಓಕೆ. ನಂತರ ಏನ್ ಮಾಡಿ ಅಂತಂದ್ರೆ ಮಧ್ಯಾಹ್ನದ ಸೆಷನ್ ನೋಡ್ಬೋದು. ನಿಮಗೆ ಅದ್ರ ಮಧ್ಯೆ ಬ್ರೇಕ್ ಇದೆ 11 to 12. ಹಾಗಾಗಿ ಆ ಬ್ರೇಕ್ ಆದ್ಮೇಲೆ ಅಂದ್ರೆ ಅಲ್ಪ ಉಪಹಾರದ ಆದ್ಮೇಲೆ ಅಂದ್ರೆ ಟಿಫನ್ ಆದ್ಮೇಲೆ 12 to 2 ಅಂತ ಏನಿದೆಯಲ್ಲ, ಅಲ್ಲಿ ನೀವು ಬನ್ನಿ ಇತಿಹಾಸದ ಕಡೆ. 12 ರಿಂದ 1, 1 ರಿಂದ 2, 2 ಅವರ್ ಏನ್ ಮಾಡಿ ಇತಿಹಾಸದ ಮೇಲೆ ಫೋಕಸ್ ಮಾಡಿ. ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಧೀಮಂತ ಸ್ವಾತಂತ್ರ್ಯದ ಹೋರಾಟಗಾರರು ಮತ್ತು ಅದ್ರ ಬಗ್ಗೆ ಇದ್ದಂತ ಕೆಲವೊಂದು ಮನೆತನಗಳು ಅದ್ರ ಬಗ್ಗೆನೂ ಕೂಡ ಫೋಕಸ್ ಮಾಡಿ. ನಂತರ 4ನೇ ಸೆಷನ್ ಆಗಿ ನೀವು ಭೂಗೋಳ ಮತ್ತು ಪರಿಸರದ ಮೇಲೆ ಫೋಕಸ್ ಮಾಡಿ. ಯಾವಾಗ 2:30 ಇಂದ
4:30. ಮಧ್ಯೆ ಬ್ರೇಕ್ ಕೊಡ್ತಾ ಇದ್ದೀನಿ ನಿಮಗಲ್ಲ, ಹೌದಾ? ಪ್ರಾಪರ್ ವೇ 45ರಿಂದ 50 ದಿನ ಇದನ್ನ ಕಠಿಣ ಸವಾಲನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ನಿಮಗೆ ಇದರ ಒಂದು ರಿಸಲ್ಟ್ ನೋಡ್ತೀರಾ. 2:30ಯಿಂದ 4:30 ಭೂಗೋಳ ಮತ್ತು ಪರಿಸರದ ಮೇಲೆ ಫೋಕಸ್ ಮಾಡಿ. ಭಾರತ ಮತ್ತು ಕರ್ನಾಟಕದ ಭೂಗೋಳ ಅಂದ್ರೆ ಜಿಯೋಗ್ರಫಿ. ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂಥರ ರೀಕ್ಯಾಪ್ ಓದ್ಬೇಕಷ್ಟೇ. ಹೊಸ ಹೊಸಾದ್ ಓದೋದಕ್ಕೆ ಇಲ್ಲಿ ಟೈಮ್ ಇಲ್ಲ. ಕಲಿತಾ ಹೋಗ್ಬೇಕು ಪಟ್ 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 ಅಂತ. ಅದನ್ನ ಹೆಂಗ ಯಾವ ದಿನ ಏನೇನ್ ಕಲಿಬೇಕು ಎಲ್ಲ ಹೇಳ್ತೀನಿ. ಫಸ್ಟ್ ನಿಮ್ಗೆ ಓವರ್ಲೇ ಕೊಡ್ತಿರೋದು. ಆಮೇಲೆ 5ನೇ ಸೆಷನ್ ಏನಿರುತ್ತೆ ಅಂದ್ರೆ 5ರಿಂದ 7 ಗಂಟೆ. ಅಲ್ಲಿ ಸಾಮಾನ್ಯ ವಿಜ್ಞಾನ ಅಂದ್ರೆ ನಿಮಗೆ ಸೈನ್ಸ್, ಹೌದಾ? ಬೇಸಿಕ್ ಸೈನ್ಸ್ ಯಾವುದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರೀಕ್ಷೆಗೆ ಸಂಬಂಧಪಟ್ಟಂತ ಈ ಒಂದು ಸಾಮಾನ್ಯ ವಿಜ್ಞಾನದ ಮೇಲೆ ಏನೇನಿದೆ ಆ ಸೆಷನ್ ಯಾವಾಗ 5ನೇ ಸೆಷನ್ 5ರಿಂದ 7. ನಂತರ ಈ ಒಂದು ರಾತ್ರಿಯ ತಯಾರಿ ಮತ್ತೆ ಕ್ವಿಕ್ ರಿವಿಷನ್ ಹೆಂಗಿರ್ಬೇಕಂತಂದ್ರೆ ಸೆಷನ್ 6 8ರಿಂದ 10 ಗಂಟೆ. ನೋಡಿ ಮಧ್ಯ ಬ್ರೇಕ್ ಕೊಟ್ಟಿರ್ತಾನಲ್ಲ ಅದೆಲ್ಲ ನಿಮಗೆ ಊಟ ಟಿಫನ್ ಅವೆಲ್ಲ 8ರಿಂದ 10 ಗಂಟೆ ಏನ್ ಹಿಡ್ಕೊಳ್ಳಿ. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ, ಯಾಕಂದ್ರೆ ನಿಮಗ ತಲಿ ಅನ್ನೋದು ನಮಗ ರಾತ್ರಿ ಹೊತ್ತು ಏನಾಗ್ತಿರತ್ತಂದ್ರೆ ಸ್ವಲ್ಪ ಅಲ್ಲಿ ಏನಪ್ಪಾ ಅಂದ್ರೆ ಓದೋದಕ್ಕೆ ಕಷ್ಟ ಅನಿಸ್ಬೋದು. ಅವಾಗ ಏನು ಬಿಡ್ಸಕ್ ಟ್ರೈ ಮಾಡಿ. 1 ಗಂಟೆ ರೀಸನಿಂಗು, 1 ಗಂಟೆ ಮ್ಯಾಥ್ಸ್ ಅಭ್ಯಾಸ ಮಾಡ್ರಿ. ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನು ಬರಲ್ಲ, ಹೌದಾ? ಕನಿಷ್ಠ 50ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸೋದು ಕಡ್ಡಾಯ. ಓಕೆ, ಅಂಕಗಳನ್ನ ಹೆಚ್ಚಿಸಿಕೊಳ್ಳಲು ಅತ್ಯಂತ ಸಹಕಾರಿ ಅಂತಂದ್ರೆ ಅದು ಇದು ಕೂಡ ಅಂದ್ರೆ ತಪ್ಪಾಗಲ್ಲ. ಅದು ಮೆಂಟಲ್ ಅಬಿಲಿಟಿ. ನಂತರ 10 ಗಂಟೆಯಿಂದ 10:30 ನೋಡ್ರಿ, ಅರ್ಧ ಗಂಟೆ ಏನ್ ಮಾಡ್ರಿ ಕ್ವಿಕ್ ರಿವಿಷನ್. ಅಂದ್ರೆ ಇಡೀ ದಿನ ಅವತ್ತೇನ್ ಓದಿದ್ರಿ ಅಂದ್ರೆ ಈಗ ನಾಳೆ ಅಂತ ಸ್ಟಾರ್ಟ್ ಮಾಡ್ತೀರಂದ್ರೆ ಇವತ್ ನಾವು ವಿಡಿಯೋ ಕೊಟ್ಟಿದ್ದೀನಿ, ನಾಳೆಯಿಂದನೇ ಪ್ರಾರಂಭ ಮಾಡ್ತೀರಂದ್ರೆ ಬೆಳಗ್ಗೆ ಏನೇನಾಯ್ತಂತ ಅವತ್ ರಾತ್ರಿ ಕ್ವಿಕ್ ರಿವಿಷನ್ ಮಾಡ್ಬೇಕಾ. ಈ ಬೆಳಗ್ಗೆ ಇದನ್ನ ಓದಿದೆ ಒಂದ್ಸಲ ನೆನಪಬೇಕು, ಮೈಂಡ್ ಹೇಳ್ಬೇಕು, ನೋಡಪ್ಪ ನಾನು ಈ ತರ ಓದಿದ್ದೆ ಇವತ್ತು ಅಂತ. ಓಕೆ, 10ರಿಂದ 10:30 ತಲೆ ಹಿಡ್ಕೊಳ್ಳಿ. ಕೀ ಪಾಯಿಂಟ್ಸ್ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ. ಪುಸ್ತಕ ಮುಚ್ಚುವ ಮುನ್ನ ಕ್ವಿಕ್ ನೋಟ್ಸ್ ಅನ್ನ ಬರೆಯುವ ಅಭ್ಯಾಸ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಪುಸ್ತಕ ಮುಚ್ತಿದಿರಿ, ರಿವಿಷನ್ ಅಂದ್ರೆ ಏನೋ ಬರೀರಿ ಏನೇನ್ ಓದಿದ್ನಪ್ಪ ಅಂತ ಅಂದ್ರೆ ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಯಾಕಂದ್ರೆ ಕನಿಷ್ಠ 7 ಗಂಟೆಯ ಕಾಲ ಆರಾಮ ಒಂದು ನಿದ್ರೆ ಕೂಡ ಬೇಕು ನಿಮ್ಗೆ. ನೋಡ್ರಿ 10:30 ಆಯ್ತು, ಮತ್ತೆ ಫೋನ್ ನೋಡ್ಕೊಂಡ್ ಕುತ್ಕೋಬೇಡ್ರಿ. ಸ್ವಲ್ಪ ಫೋನ್ ಅನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ರಿ, ಹೌದಾ? ಕಂಪ್ಲೀಟ್ ಅಲ್ಲ, ಬೇಕಾಗತ್ತೆ ಸುದ್ದಿ, ಆದ್ರೆ ನಾವೇನ್ ಮಾಡ್ತೀವಿ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 10:30 ಆದ್ಮೇಲೆ ಜಾಸ್ತಿ ಹೊತ್ತು ಸಮಯ ಕೊಡದೆ ಕ್ವಿಕ್ ಆಗಿ ಮುಂದಿಂದ ಏನೈತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂದ್ರೆ ಲೈಕ್ 1ರಿಂದ 15ನೇ ತಾರೀಕು, ಸಾರಿ 15 ದಿನ ಸ್ಟಾರ್ಟಿಂಗ್ ಬಿಗಿನಿಂಗ್ 15 ದಿನ ಏನಿರ್ಬೇಕು ಕಂಪ್ಲೀಟ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಿ, ಹೌದಾ? ಪೊಲಿಟಿ 4 ದಿನ ಇದೆ, ಹಿಸ್ಟ್ರಿ 3 ದಿನ ಇದೆ, ಜಿಯೋಗ್ರಫಿ 2 ದಿನ ಇದೆ, ಸೈನ್ಸ್ 3 ದಿನ ಇದೆ. ಸೊ ಇಷ್ಟ್ರಲ್ಲಿ ಮುಗಿಯುತ್ತಾ ಇದು ಅಂತಂದ್ರೆ ಖಂಡಿತ ಆಗುತ್ತೆ. ನಿಮಗ್ ನೋಡಿ ಅದೇ ಹೇಳ್ತಿರೋದು, ಸ್ಟೇಟ್ ಎಕ್ಸಾಮ್ ಪ್ರಿಪೇರ್ ಆಗುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ನಾವ್ ಈ ತರ ಒಂದು ಪ್ರಮುಖ ಗುರಿಯನ್ನ ಹೊಂದ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರನೇ ಈ ಫೇಸ್ ನೋಡ್ರಿ, ಒಂದ್ ಫೇಸ್ 15 ದಿನದಲ್ಲಿ ಕರೆಕ್ಟ್ ಚೊಕ್ಕ ಮುಗೀತದೆ ಸಿಲೆಬಸ್. ಹೊಸಾದ್ ಓದೋದ್ ಬೇಡ ಈಗ ನಾನು, ಯಾಕಂದ್ರೆ ಇದು ಲಾಸ್ಟ್ 45-50 ನಿಮಿಷದ ತಯಾರಿ ಹೇಳ್ತಾ ಇದ್ದೀನಿ ನಿಮಗೆ. 2ನೇ ಫೇಸ್ ನೋಡ್ರಿ 16ರಿಂದ 30 ದಿನ ಏನಿದೆಯಲ್ಲ ಅಲ್ಲಿ ನಾವು MCQ ಬಿಡಿಸೋದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತೀನಲ್ಲ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸ್ಟ್ರಾಟಜಿ. ಪ್ರತಿದಿನ ನೀವು 300 MCQ ಬೆಳೆಸಿದ್ರು ಕೂಡ ನಿಮಗೆ ಹತ್ತತ್ರ ಏನಪ್ಪಾ ಅಂದ್ರೆ ಒಂದು ಪ್ರಮುಖ ವಿಷಯದ ಸಂಪೂರ್ಣ ರಿವಿಷನ್ ಆಗ್ಬಿಡುತ್ತೆ, ಹೌದಾ? MCQ ಬಿಡಿಸೋದು ಬಹಳ ಇಂಪಾರ್ಟೆಂಟ್ ಐತಿ. ಅದ್ರದ್ದು ಕ್ವಶನ್ ಪೇಪರ್ ಎಷ್ಟು ಸಿಗ್ತಾವ್ರಿ ನಿಮಗ, ಇಷ್ಟು ಬಂಡಲ್ ಗಟ್ಲೆ ಸಿಗ್ತಾವ ಕ್ವಶನ್ ಪೇಪರ್, ಹೌದಾ? ಸೊ ನೀವು ನೀಟಾಗಿ ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೋದು. ನಿಮ್ಗೆ ಗೊತ್ತಾಗ್ತಿಲ್ವಾ ಕ್ವಶನ್ ಪೇಪರ್ ಅಂತ, ಇದೇ ವಿಡಿಯೋ ಕಮೆಂಟ್ ಅಲ್ಲಿ ಕ್ವಶನ್ ಪೇಪರ್ ಸರ್ ಅಂತ ಕಮೆಂಟ್ ಹಾಕಿ, ಅಥವಾ ವಿಡಿಯೋದಲ್ಲಿ ನೀವು ತಿಳಿಸ್ಕೊಡಿ, ನಿಮಗೆ ನಾವು ಗೈಡ್ ಕೂಡ ಮಾಡ್ತೀವಿ. ಓಕೆ, ಸೊ 3ನೇ ದಿನ ಅಂದ್ರೆ ಸಾರಿ 3ನೇ ಫೇಸ್ ಅಲ್ಲಿ 31ದಿಂದ 40 ದಿನ 10 ದಿನ ಅಲ್ಲಿ ಮಾಕ್ ಟೆಸ್ಟ್ ಫೇಸ್ ಅಂತ ಕರಿತೀವಿ. ಇಲ್ಲಿ ಕಂಪ್ಲೀಟ್ಲಿ ಮಾದರಿ ಪರೀಕ್ಷೆಗಳು. ಇಲ್ಲಿ ತನಕ ಏನ್ ಮಾಡ್ತಿದ್ರಿ, ಲೈಕ್ ಪುನರಾವರ್ತನೆ ಮಾಡೋದಕ್ಕೆ ಸ್ವಲ್ಪ ಕ್ವಿಕ್ ಆಗಿ ಟೆಸ್ಟ್ ಗಳನ್ನ ತಗೋತಿದ್ರಿ. ಇಲ್ಲಿ ಕಂಪ್ಲೀಟ್ ಏನು ಫುಲ್ ಟೆಸ್ಟ್, ಮಾಕ್ ಟೆಸ್ಟ್ ಗಳ ತರ ಪ್ರತಿದಿನ ಒಂದು ಫುಲ್ ಟೆಸ್ಟ್ ತಗೊಂಡ್ರೆ ನಿಮಗೆ ಏನೇನ್ ತಪ್ಪು ಮಾಡ್ತಿದ್ರಿ ಏನೇನಿಲ್ಲ ಅಂತ ಕಂಪ್ಲೀಟ್ಲಿ ಗೊತ್ತಾಗುತ್ತೆ. 4ನೇ ಫೇಸ್ ಅಲ್ಲಿ ನೋಡ್ರಿ ಫೈನಲ್ ಬ್ಯಾಟಲ್, ಇದು ನಮ್ಮ ಒಂದು ಕೊನೆಯ ಒಂದು ಏನಂದ್ರೆ ಬ್ಯಾಟಲ್ ಪ್ರಿಪರೇಷನ್ ಅಲ್ಲಿ ಇದೆ 5 ದಿನ. ಓಕೆ, ಸೂಪರ್ ರಿವಿಷನ್ ಮಾಡ್ಬೇಕು ಈ 5 ದಿನ. ಅಂಡ್ ಇದು 5 ದಿನ ಅಂತಲ್ಲ, ನಿಮ್ ಎಕ್ಸಾಮ್ ತನಕನು ಎಕ್ಸ್ಟೆಂಡ್ ಮಾಡ್ಬೋದು. ಈ 41ರಿಂದ 45 ಅಂತ ಯಾಕೆ ಕೊಟ್ಟಿದ್ರು, 45 ಸ್ಟ್ರಾಟಜಿ ಅಂತ. ಬಟ್ ಈ 45 ಎಕ್ಸ್ಟೆಂಡ್ ಆಗ್ತಾ ಇದ್ರೆ ಆ 41 ಅದನ್ನ ರಿವಿಷನ್ ಮಾಡ್ತಾನೆ 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 ಹೋಗ್ತಾ ಇರ್ಬೇಕು. ಓಕೆ, ಸೊ ಈ ತರ ನಮ್ಮ ಒಂದು ಅಪ್ರೋಚ್ ಇಟ್ಟಿರ್ಬೇಕು. ನೋಡ್ರಿ 4500 ಫೇಸ್ 2 ಅಲ್ಲಿ ಒಟ್ಟು MCQs ನ ಗುರಿಯನ್ನು ಹೊಂದಿರ್ತೀರಿ. 4500 ಕ್ವಶನ್ ಬಿಡಿಸ್ತೀರಿ. ಇದಕ್ಕಿಂತ ಜಾಸ್ತಿನೇ ಆಗತ್ತೆ ನೀವು ಕುತ್ಕೊಂಡು. ನಾನು ಹೇಳ್ತಾ ಇರೋದು ಬರೀ ಕ್ವಶನ್ ಅಂಡ್ ಆನ್ಸರ್ ಅಷ್ಟೇ ನೋಡೋದಲ್ಲ. ಈ ಪ್ರಶ್ನೆಗೆ ಇದು ಉತ್ತರ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ನಡೀತು 1757, ಅಷ್ಟೇ ಓದಿದ್ರಲ್ಲ. ಹೆಂಗ್ ತಿಳ್ಕೊಬೇಕು? ಬ್ಯಾಟಲ್ ಆಫ್ ಪ್ಲಾಸಿ ಮೇಲೆ ಕೇಳೋಣ. 1757 ಯಾರ್ಯಾರ ಮಧ್ಯೆ ನಡೀತಪ್ಪ? ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್. ಏನೇನಾಯ್ತಲ್ಲಿ? ಸಿರಾಜುದ್ದೌಲಾಗೆ ದ್ರೋಹ ಮಾಡಿದನ ಯಾರು? ಮೀರ್ ಜಾಫಿರ್, ಹೌದಾ? ಮೀರ್ ಜಾಫರ್ ಏನಪ್ಪಾ ಅಂತಂದ್ರೆ ದ್ರೋಹ ಮಾಡ್ತಾನೆ. ಅವ್ನು ರಾಬರ್ಟ್ ಕ್ಲೈವ್ ಪರವಾಗಿ ಹೋಗ್ತಾನೆ. ಯಾಕಂದ್ರೆ ನವಾಬನಾಗುವಂತ ಒಂದು ಆಸೆನ ಹುಟ್ಟಿಸಿರ್ತಾರೆ.
ಓಕೆ. ಸೊ ಹಾಗಾಗಿ ಅವ್ನು ನವಾಬ್ ಆಗೋದಕ್ಕೋಸ್ಕರ ತಟಸ್ಥನಾಗಿ ನಿಲ್ತಾನೆ ಆ ಬ್ಯಾಟಲ್ ಆಫ್ ಪ್ಲಾಜಿಯಲ್ಲಿ. ಓಕೆ. ಸೊ ಈ ಒಂದಕ್ಕೊಂದು ಲಿಂಕ್ ಮತ್ತೆ ಇದ್ರ ಜೊತೆ ಬಕ್ಸಾರ್ ಕೂಡ ಲಿಂಕ್ ಮಾಡ್ಕೊಳ್ಬೇಕು ಅಲ್ಲಿ ಓದ್ಬೇಕಾದ್ರೆ. ಯಾಕಂದ್ರೆ ಗೊತ್ತಾಗುತ್ತೆ ಇದೇ ಮೀರ್ ಜಾಫರ್ನ ರೀಇನ್ಸ್ಟೇಟ್ ಆಗಿದ್ದು ಯಾವಾಗ, ಮತ್ತೆ ಮರುಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ ಬರ್ತದಲ್ಲಿ. ಅವಾಗ 1764. ಯಾಕಂದ್ರೆ ಅವ್ರ ತಮ್ಮ ಮೀರ್ ಕಾಸಿಮ್ನ ಅಪಾಯಿಂಟ್ ಮಾಡ್ತಾರೆ. ಯಾಕಂದ್ರೆ ಮೀರ್ ಜಾಫರ್ ಮಾತು ಕೇಳಿರಲ್ಲ, ಯಾರನ್ನ ಬ್ರಿಟಿಷ್ ಅವ್ರದ್ದು ನವಾಬ್ನಾಗ್ ಮಾಡಿದಾಗ. ಸೊ ಮೀರ್ ಕಾಸಿಮ್ ಮಾಡ್ತಾರೆ. ಮೀರ್ ಕಾಸಿಮ್ ಇನ್ನ ಬಂಡ ಇರ್ತಾನೆ, ಯಾಕಂದ್ರೆ ಅವ್ನು ಕೇಳದೇ ಇಲ್ಲ ಯಾರ್ದು ಬ್ರಿಟಿಷ್ ಅವ್ರದ್ದು. ಸೊ ಮೀರ್ ಕಾಸಿಮ್ನ ಕೆಳಗಿಳಿಸ್ಬೇಕಂತ ಅಂತ ಅನ್ಕೊಂಡಾಗ ಏನಾಗತ್ತೆ, ಯುದ್ಧ ಮಾಡಿ ಬೀಳಿಸ್ಬೇಕಾಗತ್ತೆ. ಅದೇ ಯುದ್ಧವೇ ಬಕ್ಸಾರ್ ಕದನ. ಸೊ 57, 64 ಏನೇನಾಯ್ತು ಈ ತರ ನಾವು ತಿಳ್ಕೊಂತ 4,500 ಬಿಡಿಸಿದ್ದು ಅಂತ ಅನ್ಕೊಳ್ಳಿ, ಏನ್ ಪರ್ಫೆಕ್ಟ್ ಆಗಿರುತ್ತೆ ಗೊತ್ತಾ ನಿಮ್ ತಲೆಯಲ್ಲಿ ಅದು. ಓಕೆ. ಯಾಕಂದ್ರೆ ಈ ಬಾರಿ ಕ್ವಶನ್ ಪೇಪರ್ ನಿಮಗೆ ಕೆಇ ಯಂತ್ರ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಶಿಯೇಟ್ ನೋಡ್ತೀರಾ ಕರೆಂಟ್ ಅಫೇರ್ಸ್ ಮೇಲೆ ಆಗಿರ್ಬೋದು, ಕ್ವಶನ್ ಅಲ್ಲಿ ಇರುವಂತ ಒಂದು ಕ್ವಾಲಿಟಿ ಆಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದು ಪ್ರಶ್ನೋತ್ತರಗಳನ್ನ ಬಿಡಿಸೋದು. ಓಕೆ. ಸೊ ನಂತರ ನೋಡಿ, ತಪ್ಪುಗಳನ್ನ ಪ್ರಶ್ನೆಗಳನ್ನ ಗುರುತು ಹಾಕಿಕೊಂಡು ಯಾಕೆ ನೋಡ್ರಿ ವೀಕೆರಿಯನ್ನು ಕೂಡ ಅಷ್ಟೇ, ಯಾಕೆ ತಪ್ಪಾಯ್ತು ಮುಂದಿನ ಪೇಪರ್ ನಲ್ಲಿ ತಪ್ಪು ಮಾಡಬಾರ್ದು ಅದನ್ನು. ಓಕೆ, ಅಲ್ಲೇ ತಿದ್ಕೋಬೇಕು. ಓಕೆ. ಸೊ ಅದರಲ್ಲಿ ಕರ್ನಾಟಕದ ಜಿಕೆ ಅತಿ ಮುಖ್ಯ. ಕರ್ನಾಟಕದ ಮನೆತನಗಳೇನು, ಓಕೆ, ಜಿಲ್ಲೆಗಳ ಪರಿಚಯ ಗೊತ್ತಿರಬೇಕು ಭೌಗೋಳಿಕವಾಗಿ. ಸೊ ಪ್ರತಿ ಒಂದು ಜಿಲ್ಲೆಗಳು ಫಸ್ಟ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ, ಏನೇನ್ ಕತೆ, ಐತಿಹಾಸಿಕ ಹಿನ್ನೆಲೆ ಏನು, ನದಿ ಮತ್ತು ಅಣೆಕಟ್ಟೆಗಳ ಬಗ್ಗೆ ಗೊತ್ತಿರಬೇಕು, GI ಟ್ಯಾಗ್ ಅನ್ನೋದಿದೆ ಅದ್ರ ಬಗ್ಗೆ ಗೊತ್ತಿರಬೇಕು. ಇದು ಕರ್ನಾಟಕದ ಜಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಭಾರತದ ಸಂವಿಧಾನದಲ್ಲೂ ಕೂಡ ಅಷ್ಟೇ, ಅದರಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಎಷ್ಟೋ ಸಲ ಪ್ರಶ್ನೆ ಕೇಳ್ತಾನೆ 12ರಿಂದ 35. ಈಗ ರೀಸೆಂಟ್ ಆಗ್ತಾ ಇರುವಂತ DPSP ಮೇಲೂ ಕೂಡ ಕೇಳ್ತಾನೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಮೇಲೆ ಬಂತು ಪ್ರಶ್ನೆ. ಯಾಕಂದ್ರೆ ರೀಸೆಂಟ್ ಆಗಿ 3ನೇ ರಾಜ್ಯ ಆಸಾಂ ಕೂಡ ಅಳವಡಿಸ್ಕೊಳ್ಳುತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಬಹಳಷ್ಟು ಸುದ್ದಿಗಳಿದಾವೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಏನು, ಏನ್ ಕತೆ, ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಕರೆಂಟ್ ಅಫೇರ್ಸ್ ಜೊತೆ ನೀವು ಈ ಆರ್ಟಿಕಲ್ ಮತ್ತೆ ಸ್ಟ್ಯಾಟಿಕ್ ಇದೆ ಏನೇನಿದೆ ಎಲ್ಲಾ ಕಲಿತಾ ಹೋದ್ರೆ ಎಷ್ಟು ಅದ್ಭುತವಾಗಿ ಕಲಿಬಹುದು ಗೊತ್ತಾ, ವಿತ್ ಕಾನ್ಸೆಪ್ಟ್ ವೈಸ್ ಕಲಿತಾ ಹೋಗ್ಬೋದು. ಸೊ ಈ ತರ ಒಂದು ಅಪ್ರೋಚ್ ಇಟ್ಕೊಳ್ಳಿ. ಇತಿಹಾಸ ಭೂಗೋಳ ವಿಜ್ಞಾನ ಕೂಡ ಅಷ್ಟೇ. ಹಿಸ್ಟ್ರಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಿರ್ತಾರೆ, ಕದಂಬರ ಆಗಿರ್ಬೋದು, ಚಾಲುಕ್ಯರು ಆಗಿರ್ಬೋದು, ಅಥವಾ ಒಡೆಯರ್ಸ್ ಆಗಿರ್ಬೋದು, ಮೈಸೂರು ಒಡೆಯರ್ಸ್ ಅಂತ ನೋಡ್ತಿರಲ್ಲ, ಅಥವಾ ಬ್ರಿಟಿಷರು, ಅಥವಾ ಆಂಗ್ಲೋ ಮೈಸೂರು ವಾರು. ಸೊ ಇವೆಲ್ಲಾ ಬರ್ತವೆ. ಹೌದಾ. ಜಿಯೋಗ್ರಾಫಿಯಲ್ಲೂ ಕೂಡ ಅಷ್ಟೇ, ಪಶ್ಚಿಮ ಘಟ್ಟಗಳ ಮೇಲೆ ಕೇಳ್ತಿರ್ತಾನೆ, ಅಥವಾ ಗಿರಿಧಾಮಗಳು, ಅಥವಾ ಇದರಲ್ಲಿ ನ್ಯಾಷನಲ್ ಪಾರ್ಕ್ಸ್. ನಿಮ್ಮ ನ್ಯಾಷನಲ್ ಪಾರ್ಕ್ಸ್ 107 ಅದಾವು, 107 ಬಾಯ್ ಹೊಡೆ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಟ್ರಿಕ್ಸ್ ಮುಖಾಂತರ ನಾನು ನಿಮಗೆ ಇದೇ ಲರ್ನ್ ಆನ್ಲೈನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಏನ್ ಮಾಡಿದೀನಿ, ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಅದು ಟ್ರಿಕ್ಸ್ ಮುಖಾಂತರ ಹೆಂಗ್ ನೆನಪಿಡ್ಕೋಬಹುದು ಅಂತ. ಹೌದಾ. ಎಂತ ಕಷ್ಟವಾಗಿರೋದು 107 ನೀವು ನೆನಪಿಡ್ಕೋತೀರಿ, ಆ ತರ ಕಾನ್ಫಿಡೆನ್ಸ್ ನನಗಿದೆ. ನೀವು ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಓಕೆ. ಆ ವಿಡಿಯೋ ಗೊತ್ತಾಗ್ತಿಲ್ಲ ಕಮೆಂಟ್ ಅಲ್ಲಿ ಹಾಕ್ರಿ, ಸರ್ ನ್ಯಾಷನಲ್ ಪಾರ್ಕ್ ವಿಡಿಯೋ ಎಲ್ಲಿದೆ ಸರ್ ಅಂತ, ಅದಕ್ಕೂ ರಿಪ್ಲೈ ಕೊಡ್ತೀನಿ. ಓಕೆ. ಸೊ ನಿಮ್ಗೆ ಏನೇ ಕೊರತೆ ಇದ್ರು ಕಮೆಂಟ್ ಅಲ್ಲಿ ಹಾಕ್ರಿ, ಖಂಡಿತ ಅದನ್ನ ಮನ್ಸಲ್ಲಿ ಹಿಡ್ಕೊಂಡು ಕುತ್ಕೊಂಡು ಓದಿದ್ರೆ ಜಾಬ್ ಸಿಗಲ್ಲ. ಹೌದಾ. ಸೊ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಡೌಟ್ಗಳನ್ನ. ಹೌದಾ. ಸೊ ವಿಜ್ಞಾನ ಕೂಡ ಅಷ್ಟೇ, ಲೈಕ್ ನಮ್ಮ ಮಾನವನ ಒಂದು ಲೈಕ್ ಅಂಗವ್ಯೂಹ ಅಥವಾ ನಮ್ಮ ಕಂಪ್ಲೀಟ್ ಬಾಡಿ ಬಗ್ಗೆ ಆಗಿರ್ಬೋದು, ಅದರಲ್ಲಿರುವಂತ ಲೈಕ್ ಎಷ್ಟೋ ನಮ್ಮ ನಿಕ್ ನೇಮ್ಸ್ ಗಳು ಬರ್ತವೆ, ಪವರ್ ಹೌಸ್ ಆಫ್ ದ ಸೆಲ್ ಆಗಿರ್ಬೋದು. ಸೊ ಅಥವಾ ನಮಗೆ ಸೂಸೈಡಲ್ ಬ್ಯಾಗ್ ಆಗಿರ್ಬೋದು, ಲೈಸೋಸೋಮ್ ಅನ್ನ ಕರೆಯುವಂಥದ್ದು. ಹೌದಾ. ಸೊ ಎಷ್ಟೋಸ್ಗಳ ಸೆಲ್ಸ್ ಆಗಿರ್ಬೋದು, ನ್ಯೂಕ್ಲಿಯಸ್ ಆಗಿರ್ಬೋದು, ಪ್ರತಿಯೊಂದು ಕೋಶಗಳಂತ ಏನ್ ಕರಿತೀವಲ್ಲ ಅದೆಲ್ಲದ್ರ ಬಗ್ಗೆನೂ ಮಾಹಿತಿ ಗೊತ್ತಿರಬೇಕು. ಅಥವಾ ಫುಡ್ ಚೇನ್ ಬಗ್ಗೆ ಗೊತ್ತಿರಬೇಕು, ಅಥವಾ ವಿಟಾಮಿನ್ಸ್ ಬಗ್ಗೆ ಗೊತ್ತಿರಬೇಕು, ಕೆಮಿಕಲ್ ಸಿಂಬಾಲ್ಸ್ ಗಳ ಬಗ್ಗೆ ಗೊತ್ತಿರಬೇಕು. ಸೊ ಇವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬೇಸಿಕ್ ರೀ ಸೈನ್ಸ್ ಅಲ್ಲಿ ಕಲಿಯೋದು ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ಆರಾಮ್ಸೆ ಕಲಿಬಹುದು. ನೋಡ್ರಿ ಲಾಸ್ಟ್ ಮೂಮೆಂಟ್ ಅಂತ ಎಲ್ಲಾ ತಲೆ ಬಿಸಿ ಮಾಡ್ಕೊಂಡು ಅದನ್ನ ಓದ್ಬೇಕು ಇದನ್ನ ಬೇಡ, ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋದ್ರಿ ಇಷ್ಟು ಕರೆಕ್ಟ್ ಆಗಿ ಎಷ್ಟು ಅದ್ಭುತವಾಗಿ ನೀವು ಆನ್ಸರ್ ಮಾಡಿ ಬರ್ತೀರಾ ಅಂದ್ರೆ ಎಕ್ಸಾಮ್ ಮುಗಿದ್ಮೇಲೆ ನೀವೇ ಹೇಳ್ತೀರಾ, ಸರ್ ಚೆನ್ನಾಗಿ ಯೂಸ್ ಆಯ್ತು ಸರ್ ಈ ಸ್ಟ್ರಾಟಜಿ ಅಂತ. ಹೌದಾ. ಸೊ ಫಾಲೋ ಮಾಡ್ರಿ. ನೋಡ್ರಿ 10 ದಿನದ ಪರಿಣಾಮ ಓದು, ಯಾಕಂದ್ರೆ ಬೇಕಾಗತ್ತೆ, ಲಾಸ್ಟ್ ಮಿನಿಟ್ ಐತೆ ಓದ್ಬೇಕಾಗತ್ತೆ. ಓದೋದ್ ಬಿಟ್ಟು ಏನೈತಿ ಇವಾಗ. ಹೌದಾ. 10ಕ್ಕಿಂತ ಅಧಿಕವಾದ ಒಂದು ಅವರ್ಸ್ ಗಳನ್ನ ಓದೋದ್ರ ಮೇಲೆ ಇನ್ವೆಸ್ಟ್ ಮಾಡ್ಲೇಬೇಕು. ಸಾಕು 8 ಅವರ್ ನಿದ್ದೆ. ಹೌದಾ. ಸೊ ಇದೆಲ್ಲ ನೀವು ಮಾಡ್ತಾ ಹೋಗಿ 7,000ದಿಂದ 8,000 MCQ ಸಂಪೂರ್ಣ ತರಬೇತಿ ಮತ್ತು ವಿಶ್ಲೇಷಣೆ ಆಗತ್ತೆ ಅಲ್ಲಿ. ಹೌದಾ. 15ಕ್ಕೂ ಹೆಚ್ಚು ಪೂರ್ಣ ಪ್ರಮಾಣದ ಮಾಕ್ ಟೆಸ್ಟ್ ಗಳಿದಾವಲ್ಲ, ಅದು ಒಂದ್ ಏನಪ್ಪಾ ಅಂದ್ರೆ ನೀವು ಆಸ್ ಇಟ್ ಈಸ್ ಬರಿತಾ ಇದ್ದಾಗ ಒಂದು ಎಕ್ಸಾಮ್ ಟೆನ್ಷನ್ ಅನ್ನೋದು ಏನಿರುತ್ತಲ್ಲ ಅಲ್ಲಿ ಹೋಗಿ ಬರಿತಿರಲ್ಲ ಅದು ಹೋಗ್ಬಿಡುತ್ತೆ. ಮಾಕ್ ಟೆಸ್ಟ್ ಬರಿತಿರ್ಬೇಕಾದ್ರೆ ನಿಮಗೆ ಅದು ಎಲ್ಲಾ ರೂಢಿ ಆಗ್ತಾ ಹೋಗುತ್ತೆ. ಹೌದಾ. ಸೊ ಒಂದೇ ಸಲ ನಿಮಗೆ ಏನಾದ್ರು ಮ್ಯಾಚ್ ಆಡಕ್ ಹೋಗಪ್ಪ ಅಂದ್ರೆ ಆಡಕ್ಕಾಗಲ್ಲ. ಏನು ಯಾವ ಮ್ಯಾಚ್ ಆಡಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ. ಓಕೆ. ಕೆಲವೊಂದು ಏನಪ್ಪಾ ಅಂತಂದ್ರೆ ಲೈಕ್ ಮಾಕ್ ತರ ನಾವು ಏನಪ್ಪಾ ಅಂದ್ರೆ ಕೆಲವೊಂದು ಆಟ ಆಡ್ತಾ ಏನಾಗುತ್ತೆ ಕಲಿತಾ ಹೋಗ್ತೀವಿ ಏನ್ ತಪ್ಪಾಗುತ್ತೆ ಅಂತ. ಡೈರೆಕ್ಟ್ ಆಗಿ ಹೋಗಿ ನಾವು ಮ್ಯಾಚ್ ಅಲ್ಲಿ ತಪ್ಪು ಮಾಡಕ್ಕಾಗಲ್ಲ. ಹೌದಾ. ಅಂದ್ರೆ ಎಕ್ಸಾಮ್ ಅಲ್ಲಿ ತಪ್ಪು ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮಗೊಂದು ಕ್ಲಿಯರ್ ಹೇಳ್ತೀನಿ, ಕಾಕಿ ನಿಮ್ಮದಾಗಲಿದೆ ಯಾವಾಗ, ಮೊಬೈಲ್ ಅನಗತ್ಯ ಯೂಟ್ಯೂಬ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸ್ಬೇಕು. ಯಾಕಂದ್ರೆ ಹೆಂಗಾಗಿದೆ ಅಂದ್ರೆ ಫೋನ್ ಅನ್ನ ನಾವು ನಿಯಂತ್ರಿಸ್ಬೇಕು, ಬಟ್ ಫೋನ್ ನಮ್ಮನ್ನ ನಿಯಂತ್ರಿಸ್ತಾ ಇದೆ.
ಅದಕ್ಕೋಸ್ಕರ ಇದರಲ್ಲಿ ಬಹಳ ಸೂಕ್ಷ್ಮ ಇರ್ರಿ. ಯಾಕಂದ್ರೆ ನಿಮ್ಮ ಗಮನ ಕೇವಲ ಸೆಲೆಕ್ಷನ್ ಮೋಡ್ ನಲ್ಲಿ ಇರ್ಲಿ ಅಷ್ಟೇ. ಯಾಕಂದ್ರೆ ಇದು ಬಹಳ ಅಂತಿಮ ಫೇಸ್ ಐತಿ. ಬಹಳಷ್ಟು ಜನ ಕನಸು ಕಂಡಿದ್ದೀರಿ. ಹೌದಾ? ಸೊ ಏನಪ್ಪಾ ಅಂತಂದ್ರೆ ನಾನು ಕೂಡ ಖಾಕಿಯನ್ನ ಹಾಕೋಬೇಕು. ಸೊ ಪೊಲೀಸ್ ಏನಪ್ಪಾ ಅಂತಂತಂದ್ರೆ ಒಂದು ಅಧಿಕಾರಿ ಆಗ್ಬೇಕಂತ ಇದೆ, ಕಾನ್ಸ್ಟೇಬಲ್ ಆಗ್ಬೇಕಂತ ಇದೆ. ಸೊ ದಯವಿಟ್ಟು ಹೇಳೋದೇನಪ್ಪಾ ಅಂತಂದ್ರೆ ಎಲ್ರಿಗೂ ಈ ಒಂದು ಪ್ರಾಪರ್ ಪ್ಲಾನ್ ಅಳವಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮರಿಬೇಡಿ. ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ನೋಡ್ರಿ, ನೀವು ನಿಮ್ದಷ್ಟೇ ನೋಡಿದ್ರಲ್ಲ, ನಿಮ್ ಸ್ನೇಹಿತರು ಯಾರಾದ್ರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿದಾರೆ ಅಂತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಎಷ್ಟೋ ಹೆಲ್ಪ್ ಆಗುತ್ತೆ ಅವ್ರಿಗೆ. ಒಬ್ರಿಗೊಬ್ರು ಶೇರ್ ಮಾಡಿದ್ರೆ ನೋಡ್ರಿ, ನಾನು ಅವ್ರು ಶೇರ್ ಮಾಡ್ಬಿಟ್ರೆ ಅವ್ನ್ ಪಾಸ್ ಹಂಗಲ್ಲ ಇದು. ಓಕೆ. ಎಷ್ಟೋ ಒಂದು ವಿಷಯಗಳನ್ನ ಕಲಿತಾ ಹೋಗ್ತೀರಿ ನೀವು. ಶೇರ್ ಮಾಡಿದ್ರೆ ಏನು ಅವ್ರು ಇವ್ರು ಅಂತಲ್ಲ. ಯಾರು ಇದನ್ನ ಫಾಲೋ ಮಾಡ್ತಾರ ಅವ್ರು ಕನ್ಸಿಸ್ಟೆನ್ಸಿ ಅನ್ನೋದು ಇರ್ತದೆ ಇದ್ರಲ್ಲಿ. ಹೌದಾ? ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ. ನನ್ನ ದೋಸ್ತ್ ನನಗೋಸ್ಕರ ನೋಡಿ ಎಷ್ಟು ಕೇರ್ ಮಾಡಿ ನನಗೆ ಈ ವಿಡಿಯೋ ಕಳ್ಸಾನ. ಹೌದಾ? ಅವ್ರಿಗೂ ಕೂಡ ಗೊತ್ತಾಗತ್ತಲ್ಲ. ಸೊ ಅದಕ್ಕೆ ಶೇರ್ ಮಾಡ್ರಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಹೆಂಗಿತ್ತು ಈ ವಿಡಿಯೋ ಅಂತ. ಮತ್ತೆ ಸೊ ಏನಾದ್ರೂ ನಿಮಗೆ ತಲೆಯಲ್ಲಿ ಐಡಿಯಾ ಇದು ಸಾರಿ ಡೌಟ್ಸ್ ಗಳಿತ್ತಂತಂದ್ರೆ ಕಮೆಂಟ್ ಮೂಲಕನೇ ತಿಳಿಸ್ಕೊಡಿ. ಓಕೆನಾ? ಅಂಡ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ತರ ಮೆಂಟಲ್ ಎಬಿಲಿಟಿ ಅಥವಾ ಹಲವಾರು ವಿಷಯಗಳ ಬಗ್ಗೆ ಜಿಕೆ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲಾ ತರದ ವಿಷಯಗಳ ಒಂದು ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದಾವೆ. ಓಕೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ಬಾಯ್ ಬಾಯ್. ನಮಸ್ಕಾರ.